ಕಳ್ಕೊಳ್ಳುತ್ತೆ. ಈ ಪ್ರೀತಿ ಬಾಂಧವ್ಯವನ್ನ ಕಳ್ಕೊಳ್ಳುತ್ತೆ, ಗುರು ಶಿಷ್ಯರ ಸಂಬಂಧವನ್ನ ಕಳ್ಕೊಳ್ಳುತ್ತೆ. ಎಲ್ಲವೂ ಹಣ ಹೋಗುತ್ತೆ, ಅಧಿಕಾರ ಹೋಗುತ್ತೆ, ಎಲ್ಲವೂ ಕೂಡ ಹೋಗುತ್ತೆ. ಸಿಂಹಾಸನದ ಅಧಿಕಾರ ಕೊಟ್ಟಂತವರು ಯಾರು ಅಲ್ಲ, ಭಕ್ತರೇ ಅಧಿಕಾರ ಕೊಟ್ಟಂತದ್ದು. ಭಕ್ತರ ಪ್ರೀತಿನೇ ಹೊರಟೋದ ಮೇಲೆ ಸಿಂಹಾಸನ ಅಧಿಕಾರ ನಮಗೆ ಎಲ್ಲಿರುತ್ತೆ? ಯೋಚನೆ ಮಾಡಿದ್ರೆ ಒಂದ್ಸಲ. ನಿಮ್ಮ ಅದೃಷ್ಟ ನಮಗೆ ಶಕ್ತಿ ಯಾವುದು? ಅದೃಷ್ಟ ಶಕ್ತಿ ಯಾವುದು? ನಾವು ಮೊನ್ನೆ ಯಾವಾಗಲೂ ಹೇಳ್ತಾ ಇದ್ದು ಕಾರ್ಯಕ್ರಮದಲ್ಲಿ, ನಾವು ಯಾರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು? ಸ್ವಾಮೀಜಿಯವರು, ನೀವೆಲ್ಲ ಕಷ್ಟಗಳ ಬಂದು ನಮ್ಮ ಹತ್ರ ಹೇಳ್ಕೊಳ್ತೀರಿ, ಕಾಲಿಗೆ ಬೀಳ್ತೀರಿ, ಪರಿಹಾರ ಮಾಡ್ರಿ ಅಂತ ಕೇಳ್ಕೊಳ್ತೀರಿ. ಆದ್ರೆ ನಾವ್ ಯಾರ ಹತ್ರ ಕೇಳ್ಕೊಳ್ಬೇಕು? ನಾವು ಕೇಳ್ಕೊಳ್ಳೋದು ನಿಮ್ಮ ಹತ್ರನೇ. ಯಾಕೆ ಅಂತಂದ್ರೆ ನೀವು ನಮ್ಮ ದೃಷ್ಟಿಯೊಳಗೆ ನೀವೇ ದೊಡ್ಡವರು, ನಿಮ್ಮ ದೃಷ್ಟಿಯೊಳಗೆ ನಾವು ದೊಡ್ಡವರಾಗಿರ್ತೀವಿ, ಆದ್ರೆ ನಮ್ಮ ದೃಷ್ಟಿಯೊಳಗೆ ನೀವೇ ದೊಡ್ಡವರಾಗಿರ್ತೀವಿ. ಯಾಕೆ? ಭಕ್ತರೇ ಒಂದು ಮಠಕ್ಕೆ ಆಸ್ತಿ ಅಂತ ಎಲ್ಲರೂ ಹೇಳ್ತಾರೆ. ಆ ಮಠದ ಆಸ್ತಿ ಯಾವುದಾದ್ರೂ ಇದ್ದೇ ಅದು ಭಕ್ತರೇ. ನೀವು ಕೊಡುವಂತ ಅನ್ನದಿಂದ ಹಿಡಿದು, ನೀವು ಕೊಡುವಂತ ಅಕ್ಕಿಯಿಂದ ಹಿಡಿದು, ನೀವು ಕೊಡುವಂತ ಹಣದಿಂದ ಹಿಡಿದು, ಅದು ಇಲ್ಲಿ ಏನೇ ಆಗಿದ್ರೂ ಕೂಡ ಅದಕ್ಕೆ ನೀವೇ ಕಾರಣ, ಅದಕ್ಕೆ ನಾವಲ್ಲ. ನಾವು ಇಲ್ಲಿ ನಿರಂತರ 24 ಗಂಟೆ ಕಾಲ ಇರುವಂತ ಒಬ್ಬ ಕಾರ್ಮಿಕರಷ್ಟೇ. ಆ ಮನೋಭಾವನೆ ನಮ್ಮಲ್ಲಿ ಇರೋದ್ರಿಂದ, ಆ ಪ್ರೀತಿ ನೀವು ಹಂಚ್ಕೊಂಡಿದ್ರಿಂದ ಇವತ್ತು ನಾವು ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇವೆ. ಆ ಪ್ರೀತಿ ಒಂದೇ ಸಾಕು, ಅದನ್ನು ಒಂದು ಕೊಟ್ಟು ಉರಿವತ್ತು ಅಂತ ನಾವು ನಿಮ್ಗೆ ಕೇಳಲಿಕ್ಕೆ ಇಷ್ಟಪಡ್ತೇವೆ. ಗುರುವಿಗೆ ಏನಾದ್ರೂ ಸಮರ್ಪಣೆ ಮಾಡಬೇಕಾಗಿದ್ರೆ, ಗುರುವಿಗೆ ನಿಮ್ಮಲ್ಲಿ ಏನಾದ್ರೂ ಒಂದು